ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನೊಂದು ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಬಂದುಬಿಟ್ಟು ಮನೆಯಲ್ಲೇ ಈ ಒಂದು ಸಿಂಪಲ್ ಆಗಿರ್ತಕ್ಕಂಥ ಬಾದಾಮಿ ಹಾಲನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗೂ ಇರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಮಕ್ಳಿಗೂ ಅಷ್ಟೇ ತುಂಬಾ ಇಷ್ಟ ಆಗಿ ಈ ಒಂದು ಹಾಲನ್ನು ಮತ್ತೆ ಕೇಳಿ ಮಾಡಿಸ್ಕೊಂಡು ಕುಡಿತಾರೆ. ಸೊ ಇದೊಂದು ವಾರಕ್ಕೆ ಒನ್ ಟೈಮ್ ಆದರೂ ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಸೊ ಇದಕ್ಕೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸು, ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಅಂತಲೇ ಹೇಳ್ತೀನಿ. ನೀವು ಹೊರಗಡೆ ಎಲ್ಲ ಕುಡಿತೀರಲ್ವ ಬಾದಾಮಿ ಹಾಲು, ಅದೇ ರೀತಿಯೇ ಇರುತ್ತೆ. ಇದನ್ನು ಕೋಲ್ಡ್ ಆದರೂ ಕುಡಿಬೋದು ಅಥವಾ ನಾರ್ಮಲ್ ಬಿಸಿಯಾಗ ಇದ್ದಾಗಲೂ ಸಹ ಕುಡಿಬಹುದು. ಸೊ ಇದಕ್ಕೆ ಬೇಕಾಗಿದ್ದಂಥ ಇಂಗ್ರೀಡಿಯೆಂಟ್ಸ್ನ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಇಲ್ಲಿ ನೆನೆಸಿರ್ತಕ್ಕಂಥ ಬಾದಾಮಿನ ತೆಗೆದುಕೊಂಡಿದ್ದೀನಿ. ಇಲ್ಲಿ 10 ಬಾದಾಮಿನ ನೆನೆಸಿಟ್ಕೊಂಡಿದ್ದೀನಿ. ನಂತರ ಇಲ್ಲಿ 1 ಲೀಟರ್ ಗಟ್ಟಿಯಾಗಿರ್ತಕ್ಕಂಥ ಹಾಲು, ನಂತರ ಗೋಡಂಬಿ ಮತ್ತು ಪಿಸ್ತಾ ಇಷ್ಟನ್ನು ಚೆನ್ನಾಗಿ ಸ್ಲೈಸ್ ಅಂದರೆ ತರ್ತರಿಯಾಗಿ ಸಣ್ಣದಾಗಿರಬೇಕು, ಆ ರೀತಿ ಮಾಡ್ಕೊಂಡಿದ್ದೀನಿ. ನಂತರ 1 ಕಪ್ಪಷ್ಟು ಸಕ್ಕರೆ, ನಂತರ ಇಲ್ಲಿ 5 ಏಲಕ್ಕಿ ತೆಗೆದುಕೊಂಡಿದ್ದೀನಿ. ಸೊ ಸಕ್ಕರೆ ಅಷ್ಟೇ ನಿಮಗೆ ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ. ಹಾಲು ಸ್ವಲ್ಪ ಗಟ್ಟಿಯಾಗಿದ್ದರೆ ತುಂಬಾ ಬೇಗ ಕೂಡ ಆಗಿಬಿಡುತ್ತೆ. ಸೊ ತುಂಬ ನೀರು ಕೂಡ ಎಲ್ಲ ಆ್ಯಡ್ ಮಾಡಬೇಡಿ. 1 ಲೀಟ್ರ್ ಹಾಲಿಗೆ ನಾನು ಒಂದು ಅರ್ಧ ಕಪ್ಪಷ್ಟು ಶುಗರ್ನ ತೆಗೆದುಕೊಂಡಿದ್ದೀನಿ ಅಷ್ಟೇ. ಸೊ ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸೊ ನಾವು ಎಷ್ಟು ಚೆನ್ನಾಗಿ ಕುದಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಅದು ಗಟ್ಟಿ ಬರೋ ರೀತಿಯವರೆಗೂ ನಾವು ಕುದಿಸ್ಕೊಳ್ಬೇಕಾಗುತ್ತೆ. ಅಷ್ಟು ಗಟ್ಟಿ ಬಂದ ಮೇಲೆ ಅದು ಒಂದು ಹದವಾಗಿ ಬಾದಾಮಿ ಹಾಲು ರೆಡಿ ಆಗುತ್ತೆ. ನಿಮಗೆ ತೆಳುವಾಗೂ ಕೂಡ ಮಾಡ್ಕೊಳ್ಬೋದು. ನಾನು ಇಲ್ಲಿ ಗಟ್ಟಿಯಾಗೇ ಮಾಡ್ಕೊಳ್ತೀನಿ. ನಿಮಗೆ ಹೋಟೆಲ್ಗಳಲ್ಲಿ ಮತ್ತು ಈ ಒಂದು ಬೇಕ್ರಿಗಳಲ್ಲೆಲ್ಲ ಸಿಗುತ್ತಲ್ಲ, ಆ ರೀತಿಯೇ ಮಾಡಿ ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಇದಕ್ಕೆ ನಾನು ಕೇಸರಿ ದಳ ಹಾಕ್ಕೊಂಡಿಲ್ಲ, ಏಲಕ್ಕಿ ಪೌಡರ್ನ ಹಾಕ್ಕೊಂಡೆ. ನಂತರ ನೆನೆಸಿರ್ತಕ್ಕಂಥ ಬಾದಾಮಿನ ಇದನ್ನು ಮೇಲ್ಗಡೆ ಇರೋವಂಥ ಸಿಪ್ಪೆನ ತೆಗೆದುಬಿಟ್ಟು ನಂತರ ಅದನ್ನು ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಕೈಯನ್ನು ಸೌಟಿಂದ ತಿರುಗಿಸ್ತಾ ಇರಬೇಕು. ನಾವು ಎಷ್ಟು ಚೆನ್ನಾಗಿ ಅದನ್ನು ತಿರುಗಿಸ್ತಿರ್ತೀವೋ ಅಷ್ಟು ಚೆನ್ನಾಗಿ ಅದು ಹಾಲು ಗಟ್ಟಿಯಾಗ್ತಾ ಹೋಗುತ್ತೆ. ಸೊ ನಂತರ ನಾನು ಚಾಪ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಗೋಡಂಬಿ ಮತ್ತು ಬಾದಾಮಿ, ನಂತರ ಪಿಸ್ತಾ. ಸೊ ಗೋಡಂಬಿನೂ ಸಹ ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ಗೋಡಂಬಿ ಒಂದು 4 ಅಷ್ಟೇ ಹಾಕ್ಕೊಂಡಿರೋವಂಥದ್ದು. ಸೊ ನಂತರ ಇಲ್ಲಿ ಬಾದಾಮಿನೇ ಜಾಸ್ತಿ ಯೂಸ್ ಮಾಡ್ತಾ ಇರೋದು. ಸೊ ಬಾದಾಮಿ ಹಾಲಾಗಿರೋದ್ರಿಂದ ಜಾಸ್ತಿ ಬಾದಾಮಿ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ತಣ್ಣಗಾದ್ಮೇಲೆ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಕುಡಿಯೋದ್ರಿಂದ, ಕೋಲ್ಡ್ ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ಬಿಸಿಯಾಗೂ ತೆಗೆದುಕೊಳ್ಬೋದು. ನಂತರ ಇದು ಹಾಲು ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ, ಸ್ವೀಟು ಸ್ವಲ್ಪ ಆಲ್ರೆಡಿ ಅದಕ್ಕೆ ಆ್ಯಡ್ ಆಗಿರುತ್ತೆ ಹಾಲಲ್ಲಿ, ಹಾಗಾಗಿ ಸ್ವಲ್ಪ ನೀವು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಶುಗರು ಇರೋರು ಇದನ್ನು ಜಾಸ್ತಿ ಕುಡಿಬಾರ್ದು ಅಂತ ಹೇಳ್ತಾರೆ. ಸೊ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ನೀವು ಶುಗರ್ನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಇಲ್ಲಿ ನಾನು ಒಂದು ಮೀಡಿಯಮ್ ಆಗಿ ಒಂದು ಅರ್ಧ ಕಪ್ಪಷ್ಟು ಶುಗರ್ನ ಹಾಕ್ಕೊಂಡಿದ್ದೀನಿ. ನೋಡಿ, 1 ಲೀಟರ್ ಹಾಲಲ್ಲಿ ಮಾಡಿಕೊಂಡ್ರೆ ನಾವು 4 ಮಂದಿ ಕುಡಿಬೋದು ಮನೆಯಲ್ಲಿ. ಸೊ 4ರಿಂದ 5 ಜನ ನಾವು ಕುಡಿಬಹುದು. ಸೊ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಈ ರೀತಿ ಚೆನ್ನಾಗಿ ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಾವೆಷ್ಟು ಕುದಿಸ್ತೀವೋ ಅಷ್ಟು ಚೆನ್ನಾಗಿ ಆ ಒಂದು ಬಾದಾಮಿ ಹಾಲು ನಮಗೆ ಟೇಸ್ಟಾಗಿ ಸಿಗುತ್ತೆ. ಸೊ ನೋಡಿ, ನಾನಿಲ್ಲಿ ಯಾವ ರೀತಿ ಕೈನ ತಿರುಗಿಸ್ತಾ ಇದ್ದೀನಿ ಅಂತ ಹೇಳಿ ನೀವು ನೋಡ್ತಾ ಇದ್ದೀರಲ್ವ, ಈ ಥರನೇ ತಿರುಗಿಸ್ತಾ ಇರಬೇಕು. ತಳ ಹಿಡಿಬಾರ್ದು, ಉಕ್ಕಿಸ್ಕೊಳ್ಬಾರ್ದು, ಹಾಲು ಉಕ್ಕೋ ಚಾನ್ಸಸ್ ಇರುತ್ತೆ. ತುಂಬ ಸಣ್ಣ ಹುರಿಯಲ್ಲೇ ನೀವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸೊ ಚೆನ್ನಾಗಿ ಕುದಿ ಬಂದಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಕೊಳ್ಬೇಕು. ಸೊ ಇದಕ್ಕೆ ನೀವು ಕೇಸರಿ ದಳನೂ ಕೂಡ ಆ್ಯಡ್ ಮಾಡ್ಬೋದು. ನಿಮಗೆ ಯೆಲ್ಲೋ ಕಲರ್ ಬರುತ್ತೆ ಕೇಸರಿ ದಳ ಆ್ಯಡ್ ಮಾಡಿದ್ರೆ. ಸೊ ನಂಗೆ ಕೇಸರಿ ದಳ ಇರಲಿಲ್ಲ, ಹಾಗಾಗಿ ಕೇಸರಿ ದಳ ಹಾಕಿಲ್ಲ. ಸೊ ಇದನ್ನು ನಾವು ಕುಡಿಬೇಕಾದ್ರೆ ಬಾಯಿಗೆ ಒಂದು ಪಲ್ಪ್ ರೀತಿಯಲ್ಲಿ ಆ ಒಂದು ಬಾದಾಮಿ ಎಲ್ಲ ಸಿಗೋ ಥರ ಇರಬೇಕು, ಅಷ್ಟು ಚೆನ್ನಾಗೂ ಇರುತ್ತೆ. ಸೊ ನೋಡಿ ಯಾವ ಥರ ಇದೆ ಅಂತ ಹೇಳಿ. ಸೊ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟು ಸ್ವಲ್ಪ ಕೂಲ್ ಆದಮೇಲೆ, ಅಂದರೆ ಆ ಬಿಸಿ ಕಡಿಮೆ ಆದಮೇಲೆ ನಾನು ಇದನ್ನು ಮಕ್ಕಳಿಗೆಲ್ಲ ಕೊಟ್ಟೆ. ಸೊ ಮಕ್ಕಳು ತುಂಬಾ ಇಷ್ಟಪಟ್ಬಿಟ್ರು. ಸೊ ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥ ಬಾದಾಮಿ ಹಾಲನ್ನು ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿ ಇತ್ತು ಅಂತ ಹೇಳಿ. ನಂತರ ಇಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಗೋಬಿ ಮಂಚೂರಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ಹೂಕೋಸಲ್ಲಿ ಮಾಡೋವಂಥ ಗೋಬಿ ಮಂಚೂರಿ. ಲಾಸ್ಟ್ ನನ್ನ ವೀಡಿಯೋದಲ್ಲಿ ನಾನು ಎಲೆಕೋಸಲ್ಲಿ ಮಾಡಿ ತೋರಿಸಿದ್ದೆ. ಇದು ಹೂಕೋಸಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇದು ಹೂಕೋಸನ್ನು ನಾವು ಈ ರೀತಿ ಒಂದು ಬೆಚ್ಚಗಿರುವಂಥ ನೀರಲ್ಲಿ ನಾವು ಅದನ್ನು
ಅಂದರೆ ವಾಶ್ ಮಾಡ್ಕೊಳ್ಬೇಕು. ಸೊ ಯಾಕೆ ಅಂತಂದರೆ ಇದರೊಳಗೆ ಸಣ್ಣ ಸಣ್ಣ ಹುಳುಗಳಿರುತ್ತೆ. ಹಾಗಾಗಿ ಆ ಒಂದು ಹುಳು ಆ ಒಂದು ಬೆಚ್ಚಗಿರೋ ನೀರಲ್ಲಿ ಹಾಕಿ ಅರಿಶಿನ ಸ್ವಲ್ಪ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಒಂದು 10ರಿಂದ 15 ನಿಮಿಷದ ಕಾಲ ಕೂಡ ನಾವು ಇದನ್ನು ನೆನೆಸಿ ಇಟ್ಕೊಂಡಿರಬೇಕು. ನೆನೆಸಿ ಇಟ್ಕೊಂಡು ಆದಮೇಲೆ ಇದನ್ನು ನಾವು ಯೂಸ್ ಮಾಡಬೇಕು. ನೀವು ಹೂಕೋಸನ್ನ ಬಳಸ್ಕೊಂಡು ನೀವು ಬೇರೆ ಥರ ಅಡುಗೆ ಮಾಡಿದ್ರೂ ಇದೇ ರೀತಿಯೇ ಮೆಥಡು ಯೂಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಅದರೊಳಗೆ ಸಣ್ಣ ಸಣ್ಣ ಹುಳುಗಳಿರುತ್ತೆ. ಸೊ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ, ಆ ಥರ ಇರುತ್ತೆ. ಹಾಗಾಗಿ ಆ ಒಂದು ಹೂಕೋಸನ್ನು ಸಪ್ರೇಟು ಅದೇ ಹೂಗಳನ್ನೆಲ್ಲ ಒಂದು ಮೀಡಿಯಮ್ ಆಗಿ ಕಟ್ ಮಾಡಿಕೊಂಡು ಈ ರೀತಿ ನಾನು ಒಂದು ಬೆಚ್ಚಗಿನ ನೀರಲ್ಲಿ ಒಂದು 15 ನಿಮಿಷಗಳ ಕಾಲ ಇದನ್ನು ಡಿಪ್ ಮಾಡಿ ಇಟ್ಕೊಳ್ತೀನಿ. ನಂತರ ಇದನ್ನು ಯೂಸ್ ಮಾಡೋ ಅಂಥದ್ದು. ಸೊ ಇದು ಒಂದು ಟಿಪ್ಸ್ ಅಂತಲೇ ತಿಳ್ಕೊಳ್ಳಿ. ನೀವು ಏನಾದರೂ ಎಲೆಕೋಸನ್ನು ಸಹ ಮಾಡ್ಕೊಳ್ಬೋದು. ಹೂಕೋಸನ್ನು ಸಹ ನಾವು ಇದರೊಳಗೆ ತುಂಬಾ ಹುಳುಗಳಿರುತ್ತೆ. ಸೊ ನಮಗೆ ನಾನು ಆಗಲೇ ಹೇಳ್ದಂಗೆ ಕಣ್ಣಿಗೆ ಕಾಣಿಸೋದೇ ಇಲ್ಲ, ಅಷ್ಟು ಸಣ್ಣದಾಗಿ ಇರುತ್ತೆ. ಹಾಗಾಗಿ ಆದಷ್ಟು ಸ್ವಲ್ಪ ಇದು ಬೆಚ್ಚಗಿನ ನೀರಲ್ಲಿ ತೊಳೆದ್ಬಿಟ್ಟು ನಂತರ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳಿ ನಾನು ಈ ರೀತಿ ಮೊದಲಿಗೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಪ್ರತಿ ಸಾರಿ ಎಲೆಕೋಸಲ್ಲೇ ಮಾಡಿ ತೋರಿಸ್ತಾ ಇದ್ದೆ. ಈ ಸರಿ ಹೂಕೋಸಲ್ಲಿ ಯಾವ ರೀತಿ ಗೋಬಿ ಮಂಚೂರಿ ಮಾಡ್ಕೊಳ್ಬೋದು, ಇದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಎಲೆಕೋಸಿಗಿಂತ ಹೂಕೋಸಲ್ಲಿ ಗೋಬಿ ಮಂಚೂರಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಒಂದು ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ತುಂಬಾ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಬೋದು. ಇದನ್ನು ಯಾವ ರೀತಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮಾಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ತುಂಬಾ ಈಸಿ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ವಾಶ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹೂಕೋಸನ್ನ ತೆಗೆದುಕೊಂಡಿದ್ದೀನಿ. ನಂತರ ಒಂದು ಪಾತ್ರೆಗೆ ನಾನು ಇದಕ್ಕೆ ನಾನು ಸ್ವಲ್ಪ ಕಾರ್ನ್ಫ್ಲೋರು ಮತ್ತು ಸ್ವಲ್ಪ ಮೈದಾ ಒಂದೇ ಸಮ ಪ್ರಮಾಣದಲ್ಲಿ ನಾನು ಕಾರ್ನ್ಫ್ಲೋರು ಮತ್ತು ಮೈದಾನ ಸೇರಿಸ್ಕೊಳ್ತೀನಿ. ಸೊ ಕಾರ್ನ್ಫ್ಲೋರ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕಾಗುತ್ತೆ. ಮೈದಾ ಸ್ವಲ್ಪ ಬೈಂಡಿಂಗ್ ಬರಲಿಕ್ಕೆ ಅಂತ ಹೇಳಿ ಹಾಕ್ಕೊಳ್ಬೋದು ಅಂಥದ್ದು. ಹಾಗಾಗಿ ಸ್ವಲ್ಪ ಮೈದಾ ಯೂಸ್ ಮಾಡ್ಕೊಳ್ಳಿ, ಕಾರ್ನ್ಫ್ಲೋರ್ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರ ನಿಮಗೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಗೋಬಿ ಮಂಚೂರಿ ಮಾಡಬೇಕಾದ್ರೆ ಮಸಾಲೆ ಮಾಡಬೇಕಾದ್ರೆ ಸ್ವಲ್ಪ ಖಾರ ಹಾಕ್ಕೊಳ್ತೀವಿ. ಹಾಗಾಗಿ ಇಲ್ಲಿ ನಾನು 4 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಡ್ರೈ ಗೋಬಿನೂ ಸಹ ಮಾಡಿ ಕೊಡ್ಬೋದು ಮಕ್ಕಳಿಗೆ, ಅಥವಾ ನೀವು ಮಾಮೂಲಿ ಹೊರಗಡೆ ಕೊಡ್ತಾರಲ್ಲ ಆ ರೀತಿನಾದರೂ ಮಾಡಿ ಕೊಡಬಹುದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ನೀರನ್ನು ಹಾಕ್ಕೊಂಡು ಸ್ವಲ್ಪ ಒಂದು ಹದವಾಗಿ ಮೀಡಿಯಮ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಸೊ ತುಂಬ ಜಾಸ್ತಿ ನೀರು ತೆಳು ಆದರೂ ಕೂಡ ಚೆನ್ನಾಗಿರೋದಿಲ್ಲ. ಗೋಬಿ ಮಂಚೂರಿ ನೀಟಾಗಿ ಎಣ್ಣೆಯಲ್ಲಿ ಕರೆದಾಗ ಅದು ನೀಟಾಗಿ ಬೈಂಡಿಂಗ್ ಆಗಿ ಬರೋದಿಲ್ಲ. ಹಾಗಾಗಿ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನು ತೋರಿಸ್ತಾ ಇದ್ದೀನಲ್ಲ ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಸೊ ನೋಡಿ, ಈ ರೀತಿ ಒಂದು ನಾವು ಬಜ್ಜಿ ಎಲ್ಲ ಹಾಕ್ತೀವಲ್ವ ಅದಕ್ಕಿಂತ ಸ್ವಲ್ಪ ತೆಳುವಾಗೂ ಇರಬಾರ್ದು, ಸ್ವಲ್ಪ ಗಟ್ಟಿಯಾಗೂ ಇರಬಾರ್ದು. ಈ ರೀತಿ ಒಂದು ಹದವಾಗಿ ಇರಬೇಕು. ನಾವು ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಅದು ಒಂದು ಸ್ವಲ್ಪ ನಿಮಗೆ ಎಳೆಯಾಗಿ ಬರುತ್ತೆ. ಸೊ ತೊಂದರೆ ಇಲ್ಲ. ಇದಕ್ಕೆ ನಾನು ಹೂಕೋಸನ್ನು ಕಟ್ ಮಾಡಿರ್ತಕ್ಕಂಥ ಹೂಕೋಸನ್ನ ನೆನೆಯೋದಕ್ಕೆ ಅಂತ ಹೇಳಿ ಬಿಟ್ಬಿಡ್ತೀನಿ. ಕಲಿಸ್ಬಿಟ್ಟು ಇದನ್ನು ನೀವು ಮಾರ್ನಿಂಗ್ ಮಾಡಿಟ್ಬಿಟ್ಟು ಹೋದರೆ ನೀವು ಮತ್ತೆ ಈವ್ನಿಂಗ್ ಬಂದಾಗ ಮಕ್ಕಳಿಗೆ ಕ್ವಿಕ್ಕಾಗಿ ಮಾಡ್ಕೊಂಡು ಕೊಟ್ಬಿಡ್ಬೋದು. ಸೊ ನೋಡಿ, ನಾನು ಇದನ್ನು ನೀಟಾಗಿ ಒಂದು ಸ್ವಲ್ಪ ಚೆನ್ನಾಗಿ ಅದು ನೆಂದಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇದನ್ನು ನಾನು ಮಾರ್ನಿಂಗೇ ಕಲಸಿ ಇಟ್ಬಿಟ್ಟು ಹೋಗಿದ್ದೆ. ಸೊ ಬಂದಿದ್ದ ತಕ್ಷಣ ಈವ್ನಿಂಗು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಿರ್ತೀವಲ್ವ, ಸೊ ಈವ್ನಿಂಗ್ ಬಂದಿದ್ದ ತಕ್ಷಣ ಈ ಒಂದು ಗೋಬಿ ಮಂಚೂರಿ ಮಾಡಿಕೊಟ್ಟೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗಿಬಿಟ್ಟು. ಸೊ ತುಂಬ ಕೆಲಸನೂ ಕೂಡ ಹಿಡಿಯೋದಿಲ್ಲ. ಮಾರ್ನಿಂಗೇ ಇದನ್ನೆಲ್ಲ ಮಾಡಿಟ್ಬಿಟ್ಟು ಸ್ವಲ್ಪ ಹೋಗಿಬಿಟ್ರೆ ನಾವು ಬರೋ ಟೈಮಿಗೆ ಇದನ್ನು ಬೇಗ ಕ್ವಿಕ್ಕಾಗಿ ಮಾಡಿಕೊಟ್ಬಿಡ್ಬೋದು. ಸೊ ನೋಡಿ, ಈ ಥರ ನಾವು ಕಲಸಿಡಬೇಕು. ಸೊ ತುಂಬ ತೆಳುವಾದರೆ ಚೆನ್ನಾಗೂ ಬರೋದಿಲ್ಲ ಅಂತ ಹೇಳಿದ್ದೀನಿ. ಸ್ವಲ್ಪ ಮೀಡಿಯಮ್ ಆಗಿ ನಾವು ಒಂದು ಹದವಾಗಿ ಕಲಿಸ್ಕೊಳ್ಬೇಕು. ಉಪ್ಪು ಖಾರನೂ ಸಹ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಖಾರ ಉಪ್ಪು ಎಲ್ಲ ಸೇರಿಸ್ಕೊಳ್ಬೇಡಿ. ನಂತರ ಇಲ್ಲಿ ಒಂದು ನಾನು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿರಬೇಕು. ಕಾದಾಗ ನೀವು ಈ ಒಂದು ಗೋಬಿ ಮಂಚೂರಿನ ಒಂದೊಂದಾಗಿ ನಾವು ಬಿಡ್ತಾ ಹೋಗಬೇಕು. ಅದು ಎಣ್ಣೆಗೆ ಹಾಕಿದ ತಕ್ಷಣ ಮೇಲೆ ಬರಬೇಕು. ಆ ರೀತಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಇದು ಕೂಡ ಬೇಗನೆ ಕೂಡ ಆಗಿಬಿಡುತ್ತೆ. ಸೊ ತುಂಬ ಲೇಟಾಗಿ ಏನು ಇದು ಚೆನ್ನಾಗಿ ಒಳಗಡೆ ತುಂಬ ಬೇಯಬೇಕು ಅಂತರ ಇಲ್ಲ, ಏನೂ ಇರೋದಿಲ್ಲ. ಬೇಗನೂ ಕೂಡ ಇದು ಎಲೆಕೋಸಿಗಿಂತ ಇದು ಕ್ವಿಕ್ಕಾಗಿ ಮಾಡ್ಕೊಳ್ಬಿಡ್ಬೋದು. ಸೊ ನಾನು ಆಗಲೇ ಕಲಸಿ ಇಟ್ಟಿದ್ನಲ್ವ, ಇದನ್ನು ನೋಡಿ ನಾನು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ನಮಗೆ ಒಂದು ನೋಡಿಕೊಂಡು ಒಂದು ಹದವಾಗಿ ಅದು ಬೈಂಡಿಂಗ್ ಆಗಿರುತ್ತೆ. ಸೊ ನೋಡಿ, ನಾನು ಎಣ್ಣೆಗೆ ಯಾವ ರೀತಿ ಹಾಕ್ಕೊಳ್ತಾ ಇದ್ದೀನಿ ಅಂತ. ತುಂಬ ಜೋರಾಗಿ ಹಾಕಿ ಎಣ್ಣೆಲ್ಲ ಸಿಡಿಸ್ಕೊಂಡು ಅದರಿಂದ ಗಾಯ ಎಲ್ಲ ಮಾಡ್ಕೊಳ್ಳೋ ಥರ ಎಲ್ಲ ಮಾಡ್ಕೊಬೇಡಿ. ಸೊ ನೋಡಿ, ಈ ಥರ ಎಷ್ಟು ಚೆನ್ನಾಗಿ ನೀಟಾಗಿ ಬರ್ತಿದೆ. ಯಾವುದೇ ಕಾರಣಕ್ಕೂ ಅದು ಕೆಳಗಡೆ ತಳಕ್ಕೆ ಅಂಟ್ಕೊಂಡಿಲ್ಲ. ಸೊ ಬಿಸಿ ಎಣ್ಣೆ ಕಾದಿದ್ದ ಎಣ್ಣೆಗೆ ಮಾತ್ರ ಹಾಕಿದ್ರೆ ಈ ರೀತಿ ನೀಟಾಗಿ ನಮಗೆ ಆ ಒಂದು ಎಣ್ಣೆನೂ ಕೂಡ ಹಾಳಾಗೋದಿಲ್ಲ. ಈ ರೀತಿ ನಮಗೆ ಒಂದು ಗೋಬಿ ಮಂಚೂರಿ
ರೆಡಿ ಆಗುತ್ತೆ. ಸೊ ನೋಡಿ ಯಾವ ಥರ ಆಗಿದೆ ಅಂತ ಹೇಳಿ. ಇದೊಂದು ಸ್ವಲ್ಪ ಬ್ರೌನಿಷ್ ಬರೋವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ತುಂಬ ಡೀಪ್ ಫ್ರೈ ಮಾಡ್ಕೊಳ್ಬೇಡಿ. ಸೊ ಇದು ಒಂದು ಮೀಡಿಯಮ್ ಡೀಪ್ ಫ್ರೈ ಆದರೆ ಸಾಕಾಗುತ್ತೆ. ಸೊ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗೂ ಕೂಡ ಇರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿ ಇತ್ತು ಅಂತ ಹೇಳಿ. ಇದನ್ನು ಹಾಗೆ ಮಕ್ಳಿಗೂ ಸಹ ತಿನ್ನೋದಕ್ಕೆ ಕೊಡ್ಬೋದು. ಅದನ್ನು ನೀವು ಹೊರಗಡೆ ಗೋಬಿ ಮಂಚೂರಿ ಮಾಡ್ತಾರಲ್ಲ ಆ ರೀತಿಯೂ ಸಹ ನೀವು ಮಾಡಿ ಕೊಡ್ಬೋದು. ಅದನ್ನು ಮಾಡೋದು ಹೇಗೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಗಡ್ಡೆ ಈರುಳ್ಳಿ ತೆಗೆದುಕೊಂಡಿದ್ದೀನಿ. ಇನ್ನೊಂದು ತುಂಬ ತೆಳುವಾಗಿ ತೆಗೆದುಕೊಂಡಿದ್ದೀನಿ. ನಂತರ ಕ್ಯಾಪ್ಸಿಕಮ್ಮು, ನಂತರ ಸ್ವಲ್ಪ ಇದಕ್ಕೆ ಎಲೆಕೋಸು, ನಂತರ ಸೋಯಾ ಸಾಸು, ಚಿಲ್ಲಿ ಸಾಸು ಮತ್ತು ಗ್ರೀನ್ ಚಿಲ್ಲಿ ಸಾಸು. ಸೊ ಸಾಸ್ ಬೇಡ ಅಂದರೂ ಸಹ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ನಾನು ಇದನ್ನೆಲ್ಲ ಸಣ್ಣ ಶಾಶೆ ಎಲ್ಲ ತೆಗೆದುಕೊಂಡು ಬಂದಿರೋಂಥದ್ದು. ತುಂಬ ನಾನು ಜಾಸ್ತಿ ಎಲ್ಲ ಮಾಡೋದಿಲ್ಲ. ಯಾವಾಗಲೂ ಒನ್ ಟೈಮ್ ಮಾಡೋದ್ರಿಂದ ಈ ಥರ ಒಂದು ಶಾಶೆ ತೆಗೆದುಕೊಂಡು ಬಂದು ಯೂಸ್ ಮಾಡಿ ಅದನ್ನು ಎಕ್ಸ್ಪೈರಿ ಡೇಟ್ ಆಗೋವರೆಗೂ ಯೂಸ್ ಮಾಡ್ಕೊಳ್ಬೋದು. ನಂತರ ಅದನ್ನು ನಾವು ಬೇಗನೆ ಖಾಲಿ ಮಾಡಿಬಿಡ್ಬೋದು. ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಒಂದು ಬಾಂಡಿಗೆ ಒಂದು ಸೌಟ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಇಲ್ಲಿ 4 ಪ್ಲೇಟಷ್ಟು ಮಾತ್ರ ಮಾಡ್ತಿರ್ತಕ್ಕಂಥದ್ದು. ಇದನ್ನು ನಾನು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿರ್ತಕ್ಕಂಥ ಅರ್ಧ ಈರುಳ್ಳಿನ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದರ ಹಸಿ ವಾಸನೆ ಕೂಡ ಹೋಗಬೇಕು. ಇದನ್ನು ನೀವು ಸಾಂಬಾರು ರೀತಿಯಲ್ಲಿ ಮಾಡಿಕೊಂಡು ನಂತರ ಇದನ್ನು ನೀವು ಸ್ವಲ್ಪನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ನಂತರ ಇಲ್ಲಿ 1.5 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಎಲ್ಲ ಒಂದೊಂದಾಗಿ ಇದಕ್ಕೆ ಆ್ಯಡ್ ಮಾಡ್ತಾ ಹೋಗೋಣ. ಇದಕ್ಕೆ 2 ಚಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ, 2 ಹಸಿಮೆಣಸಿನ್ಕಾಯಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ತುಂಬ ಖಾರನೂ ಕೂಡ ಆಗಿಬಿಡುತ್ತೆ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಯಾಕೆ ಅಂತಂದರೆ ಇಲ್ಲಿ ಚಿಲ್ಲಿ ಸಾಸು ಮತ್ತು ಗ್ರೀನ್ ಚಿಲ್ಲಿ ಸಾಸ್ನ ಯೂಸ್ ಮಾಡ್ತಿರೋದ್ರಿಂದ ಖಾರ ಸ್ವಲ್ಪ ಜಾಸ್ತಿ ಆಗಬಹುದು. ಸೊ ನೋಡಿಕೊಂಡು ನೀವು ಹಾಕ್ಕೊಳ್ಬೇಕಾಗುತ್ತೆ. ಮಕ್ಕಳು ಏನಾದರೂ ಇದ್ದರೆ ತುಂಬ ಖಾರ ಆದರೆ ತಿನ್ನೋದಿಲ್ಲ. ಹಾಗಾಗಿ ಸ್ವಲ್ಪ ಎಲೆಕೋಸು ನಂತರ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಸಹ ನಾವು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೋದು. ಇದನ್ನು ನಾವು ಡೈರೆಕ್ಟಾಗೂ ಕೂಡ ಹಾಕ್ಕೊಳ್ಬೋದು, ಹಸಿ ಇದ್ರೂ ಕೂಡ ತಿನ್ಕೊಳ್ಬೋದು, ಚೆನ್ನಾಗೂ ಇರುತ್ತೆ. ಇದು ನಾನು ಸ್ವಲ್ಪ ಸಾಂಬಾರು ರೀತಿ ಮಾಡ್ತಾ ಇರೋದ್ರಿಂದ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೊಳ್ಬೇಕಾಗುತ್ತೆ. ನಂತರ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ, ನಂತರ ಸೋಯಾ ಸಾಸು, ವಿನೆಗರು ಬೇಡ, ಇದಕ್ಕೆ ಸೋಯಾ ಸಾಸು 1.5 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕೊಳ್ಳೋಣ. ನಂತರ ಚಿಲ್ಲಿ ಸಾಸು 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸು. ನಿಮಗೆ ಮಸಾಲೆ ಎಷ್ಟು ಬೇಕು ನೋಡ್ಕೊಳ್ಳಿ. ಸೊ ಸ್ವಲ್ಪ ಮಸಾಲೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ 1 ಟೇಬಲ್ ಸ್ಪೂನಷ್ಟು ಎಕ್ಸ್ಟ್ರಾನ ಆ್ಯಡ್ ಮಾಡ್ಕೊಳ್ಳಿ. ಸೊ 2 ಟೇಬಲ್ ಸ್ಪೂನು 3 ಟೇಬಲ್ ಸ್ಪೂನು ಆ ರೀತಿ ನಿಮಗೆ ಮಸಾಲೆ ನೋಡಿಕೊಂಡು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮೆಜರ್ಮೆಂಟು ಒಂದು ಅಳತೆ ಮೇರಿ ಆಗಿ ಹೇಳ್ತಾ ಇರೋವಂಥದ್ದು. ತುಂಬಾ ನಾನು ಯಾವಾಗಲೂ ಮೆಷರ್ಮೆಂಟು ನೋಡಿಕೊಂಡೇ ಹಾಕೋದಿಲ್ಲ, ಒಂದು ಕಣ್ಣಳತೆ ಪ್ರಮಾಣದಲ್ಲಿ ಹಾಕ್ಕೊಳ್ಳೋ ಅಂಥದ್ದು. ಹಾಗಾಗಿ ಇದು ಅಭ್ಯಾಸ ಆಗಿರೋದ್ರಿಂದ ನಾನು ಹಾಗೆ ರೀತಿ ತೋರಿಸ್ಕೊಡ್ತಾ ಇದ್ದೀನಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಉಪ್ಪು ನೋಡ್ಕೊಂಡು ಕೂಡ ಹಾಕ್ಕೊಳ್ಳಿ. ಉಪ್ಪು ಖಾರ ನಾನು ಆಗಲೇ ಹೇಳಿದಾಗೆ ಮಕ್ಕಳು ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಅಂತ ಆಗಲೇ ಹೇಳಿದ್ದೀನಿ. ಸೊ ನಂತರ ಇದಕ್ಕೆ 1.5 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ನೀರನ್ನು ನೋಡಿ ಈ ರೀತಿ ನೀರನ್ನು ಹಾಕ್ಕೊಂಡು ಇದನ್ನು ಒಂದು ಸಾಂಬಾರು ರೀತಿಯಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಇದು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ನಂತರ ನಾವು ಕರೆದಿರ್ತಕ್ಕಂಥ ಈ ಒಂದು ಡ್ರೈ ಗೋಬಿನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಿಮಗೆ ನೋಡ್ಕೊಳ್ಳಿ, ನಿಮಗೆ ಜಾಸ್ತಿ ಕ್ವಾಂಟಿಟಿ ಆಯಿತು ಅಂದರೆ ಸ್ವಲ್ಪ ಸಾಂಬಾರನ್ನ ತೆಗೆದಿಟ್ಕೊಂಡು ಸಾಂಬಾರು ಥರ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ತೆಗೆದಿಟ್ಕೊಂಡು ಸ್ವಲ್ಪನೂ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಅದು ಕ್ರಿಸ್ಪಿಯಾಗಿದ್ದಾಗಲೇ ನಾವು ಮಿಕ್ಸ್ ಮಾಡ್ಕೋಬೇಕು. ತುಂಬ ಜಾಸ್ತಿ ಅದನ್ನು ನಾವು ಅಂದರೆ ತೇವಾಂಶ ಜಾಸ್ತಿ ಒಳಗಡೆ ಹೋಗಬಾರ್ದು. ಹಾಗಾಗಿ ಅದನ್ನು ತುಂಬ ಬೇಯಿಸ್ಕೊಳ್ಬಾರ್ದು. ಆ ಒಂದು ಸಾಂಬಾರು ಥರ ಮಾಡಿರ್ತೀವಲ್ಲ ಅದರೊಳಗೆ ಜಸ್ಟ್ ಒಂದು ಲೈಟಾಗಿ ಇದನ್ನು ಜಾಸ್ತಿ ಉರಿ ಕೊಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ಸೊ ಇದು 4 ಪ್ಲೇಟ್ ಆಗೋಷ್ಟು ಮಾತ್ರ ಮಾಡಿರ್ತಕ್ಕಂಥದ್ದು. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಸ್ವಲ್ಪ ದೊಡ್ಡ ಪಾತ್ರೆನ ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸೊ ಇದನ್ನು ನೋಡಿ ಈ ರೀತಿ ಆದಮೇಲೆ ಒಂದು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಆಲ್ರೆಡಿ ಸ್ವಲ್ಪ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ನಂತರ ಕ್ಯಾಬೇಜು ಇದನ್ನು ಎಲ್ಲ ಇಟ್ಕೊಂಡಿದ್ನಲ್ವ ಅದನ್ನು ಲಾಸ್ಟಲ್ಲಿ ನಾನು ಈ ಥರ ಸ್ಪ್ರಿಂಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಹಸಿಯಾಗೇ ಇರಬೇಕು. ಇದು ಯಾವುದೇ ರೀತಿ ಬಿಸಿ ಆಗಬಾರ್ದು, ಅಂದರೆ ಬಿಸಿಲಿ ಚೆನ್ನಾಗಿ ಬೇಯಬಾರ್ದು. ಮತ್ತು ಇದಕ್ಕೆ ಯಾವುದೇ ರೀತಿ ಉಪ್ಪು ಖಾರ ಇಳಿಲಿಲ್ಲ ಅಂದರೂ ಪರವಾಗಿಲ್ಲ, ಅದು ಹಸಿಯಾಗೇ ಇರಬೇಕು. ತುಂಬಾ ಚೆನ್ನಾಗಿ ಇರುತ್ತೆ. ನೀವು ಹೊರಗಡೆ ಎಲ್ಲ ಗೋಬಿ ತಿಂತೀರಲ್ವ ಅದೇ ರೀತಿಯೇ ಇರುತ್ತೆ. ಸೊ ನೋಡಿ ಈ ಥರ ಒಂದು ಮಿಕ್ಸ್ ಮಾಡಿಕೊಂಡ್ರೆ ಸೊ ಗೋಬಿ ಮಂಚೂರಿ ಮನೆಯಲ್ಲೇ ರೆಡಿ ಆಯಿತು. ಸ್ವಲ್ಪ ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ನು ಸ್ವಲ್ಪ ಜಾಸ್ತಿ ಕೂಡ ಆಯಿತು, ತೊಂದರೆ ಇಲ್ಲ. ಮಕ್ಕಳಿಗೆ ಈ ಥರ ಮನೆಯಲ್ಲೇ ಮಾಡಿದಾಗ ಸ್ವಲ್ಪ ಜಾಸ್ತಿಯಾಗಿ ಕ್ವಾಂಟಿಟಿಯಲ್ಲಿ ಕೊಟ್ಟರೆ
ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ತೀನಿ. ಸೊ ಫೈನಲಿ ಇದಕ್ಕೆ ನಾನು ಗಾರ್ನಿಷ್ಗೆ ಅಂತ ಹೇಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಫೈನಲಿ ಗೋಬಿ ಮಂಚೂರಿ ರೆಡಿ ಆಯಿತು. ಬಿಸಿ ಬಿಸಿಯಾಗಿ ಇದ್ದಾಗಲೇ ಇದನ್ನು ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗೂ ಇರುತ್ತೆ. ಸೊ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿ ಇತ್ತು ಗೋಬಿ ಮಂಚೂರಿ ಮತ್ತು ಬಾದಾಮಿ ಹಾಲು ಯಾವ ರೀತಿ ಇತ್ತು ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.